ಹೆಮ್ಮೆಯ ಪುತ್ರ, ಅಂತಹ ಸೈನಿಕನ ಕೈ ಹಿಡಿದ ನಾನೇ ಪುಣ್ಯವತಿ. ಹೌದು, ಇವತ್ತು ಬೆಳಗ್ಗೆ 10 ಗಂಟೆಗೆ ಮನೇಲಿ ಇರ್ತೀನಿ ಅಂತ ನೆನ್ನೆನೆ ಫೋನ್ ಮಾಡಿದ್ರು ಸೂರ್ಯ. ಇಷ್ಟೊತ್ತಾದರೂ ಯಾಕೆ ಬರಲಿಲ್ಲ ಇವರು? ಮತ್ತೇನಾದರೂ ಎದುರಾಳಿಗಳು ನಮ್ಮ ದೇಶದ ಮೇಲೆ ದಂಡೆತ್ತಿ ಬಂದಿರಬಹುದು, ಯುದ್ಧಕ್ಕಾಗಿ ಇವರನ್ನ ಮರಳಿ ಕರೆಸ್ಕೊಂಡಿರಬಹುದು. ಹಾಗೇನಾದರೂ ಹೋಗೋದಿದ್ರೆ ನನಗೆ ವಿಷಯ ತಿಳಿಸ್ತಾ ಇದ್ರಲ್ಲ. ಫೋನ್ ಬೇರೆ ನಾಟ್ ರೀಚಬಲ್ ಬರ್ತಾ ಇದೆ. ಬರ್ತಾರೆ, ಇವತ್ತೆಷ್ಟೊತ್ತಿದ್ರು ಬಂದೇ ಬರ್ತಾರೆ ಅಂತ ನನ್ನ ಮನಸ್ಸು ಸಾರಿ ಸಾರಿ ಹೇಳ್ತಾ ಇದೆ. ಅವ್ರು ಬರೋರ್ಗೂ ನೆನಪಲ್ಲಿ ಒಂದು ಕವನ ಗೀಚಿದ್ರಾಯ್ತು. ಬೆಳಕು ನೀಡುವ ಸೂರ್ಯ ಎಂದೆಂದಿಗೂ ಅಜರಾಮರ ಆ ಬಾನಿನಲ್ಲಿ. ನನ್ನ ಬಾಳಿನಲ್ಲಿ ಬೆಳಕು ನೀಡುವ ಸೂರ್ಯ ಎಂದೆಂದಿಗೂ ವಿರಾಜಮಾನ ಈ ಪುಟ್ಟ ಹೃದಯದಲ್ಲಿ. ಸದಾ ನಿಮ್ಮ ಬಾಳ ಬಳ್ಳಿಯಲ್ಲಿ ನಗುವ ಹೂವಾಗಿ ಅರಳುವ ಆಸೆ ಹೊತ್ತ ನಿಮ್ಮ ಸತಿ ಸುಮತಿ. ಮಾವು ಮಲ್ಲಿಗೆಯಂತೆ, ಬೆಲ್ಲ ಬೆಳಸಿಯಂತೆ, ಕಲ್ಲು ಸಕ್ಕರೆಯಂತೆ, ಹಾಲು ಜೇನಿನಂತೆ ಸಂತಸದ ಹೊಳೆ ಹರಿಸಿದ ನನ್ನ ಬದುಕಲ್ಲಿ ನೀನು. ಈ ಕ್ಷಣದೇ ಬಂದೆ ನಿನ್ನೆದುರಲ್ಲಿ ನಾನು. ಇಷ್ಟೊತ್ತು ನಿಮ್ ದಾರಿನೇ ಕಾಯ್ತಾ ಇದ್ದೆ. ಯಾವಾಗ ಬಂದ್ರೆ ನೀವು? ಆಗಲೇ ಬಂದೆ. ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಬೆಳ್ಳಕ್ಕಿ ತರಹ ಬಿಳಿ ಬಟ್ಟದ ಸೀರೆ ಉಟ್ಕೊಂಡು ನಿನ್ನ ಸ್ವರ ಮಾಧುರ್ಯದಿಂದ ಕವನವನ್ನು ವಾಚಿಸುತ್ತಿದೆಯಲ್ಲ, ಆವಾಗಲೇ ಬಂದೆ. ಏನಮ್ಮವರು? ಏನು ಕವಿತ್ರಿ ಆಗ್ತಾ ಇದ್ದೀರಾ? ನಾನು ಕವಿತ್ರಿ ಆಗೋದಕ್ಕೆ ಕಾರಣ ಯಾರು ಹೇಳಿ? ಯಾರು? ನೀವೇ. ಅದು ಹೇಗೆ ನಾನು ಕಾರಣ? ನೀವು ನನಗಾಗಿ ಬರೀತಾ ಇದ್ರಲ್ಲ ಪತ್ರ, ಆ ನಿಮ್ಮ ಪತ್ರಗಳನ್ನು ಓದ್ತಾ ಓದ್ತಾ ಬೆಂಕಿ ಮುಂದಿನ ಬೆಣ್ಣೆ ಥರ ನಾನೇ ಕರಕ್ ಹೋಗ್ತಾ. ಸುಮತಿ, ಬೆಂಕಿ ಮುಂದೆ ಬೆಣ್ಣೆ ಕರಗಿದಾಗಲೇ ತಿನ್ನೋದಕ್ಕೆ ಶುದ್ಧವಾದ ತುಪ್ಪ ಸಿಗೋದು. ಇವತ್ತು ಆ ನಮ್ಮ ಪತ್ರಗಳ ನೆನಪಿನ ಸಿಹಿ ಬುತ್ತಿನ ಈ ನಿನ್ನ ಮನೋ ಮಂದಿರದ ಮಧ್ಯದಲ್ಲಿ ಕೂತ್ಕೊಂಡು ಬಿಸ್ತಾ ಬಿಸ್ತಾ ಮುತ್ತಿನ ಮಳೆ ಸುರಿಸ್ಬಿಡೋಣ. ಇದು ಇಷ್ಟೊತ್ತಲ್ಲಿ ಪ್ರಶಾಂತವಾದ ಸ್ಥಳ, ಹಕ್ಕಿಗಳ ಚಿಲಿಪಿಲಿ ಕಲರವ, ಚಿಗುರು ನಿಂತ ಮಾಮರದಿಂದ ಅಲೆ ಅಲೆ ಆಗಿ ತೇಲಿ ಬರ್ತಾ ಇರೋ ಕೋಗಿಲಿ ಇಂಪಾದ ಧ್ವನಿ, ಇವುಗಳೆಲ್ಲವನ್ನ ನೋಡ್ತಾ ಇದ್ರೆ ನನ್ನ ಈ ಮನಗಳಲ್ಲಿ ರೋಮ ರೋಮಗಳಲ್ಲಿ ಪ್ರೇಮದ ಬಯಕೆ ಹೆಚ್ಚಾಗ್ತಾ ಇದೆ. ಬಾರೆ, ನಿಮ್ ಮಗು ಏನಾದ್ರು ಬಂದ್ಬಿಟ್ರೆ? ಮಗುನ ಅಲ್ಲ ಕಣೆ, ಈಗ ಸ್ಕೂಲ್ ಟೈಮು. ಅವನಿಗೆ ಹಾಗೆ ಬರೋದಕ್ಕೆ ಸಾಧ್ಯ? ಏನೇನು ನೆಪ ಹೇಳಿ ಆಟ ಆಡಿಸ್ತಾ ಇದೆಯಾ ನನ್ನ? ಇಲ್ಲ, ಇದುವರೆಗೂ ನೀವು ಯಾವಾಗ ಬರ್ತೀರೋ ಅಂತ ಜಾತಕ ಪಕ್ಷಿಯಿಂದ ನಿಮ್ ದಾರಿನೇ ಕಾಯ್ತಾ ಇದ್ದೆ. ಈಗ ನೀವು ಬಂದಿದ್ದೀರಲ್ಲ, ನೋಡ್ತಾ ಇರಿ, ನಿಮ್ ಪ್ರೀತಿನ ಬಡ್ಡಿ ಸಮೇತ ವಸೂಲ್ ಮಾಡ್ತೀನಿ. ಓಹೋ, ಬಡ್ಡಿ ಸಮೇತ ವಸೂಲ್ ಮಾಡ್ತೀಯ ನೀನು? ಮೊದಲು ಅಸಲು ಕೊಡ್ತೀನಿ, ಬಡ್ಡಿ ಬಾಕಿ ಆಮೇಲೆ ನೋಡೋಣ. जय हिंद मेजर सूर्या। जय हिंद। यस सर। मेजर सूर्या, पाकिस्तानी सेना सीमा पर आक्रमण कर रही है, युद्ध की आशंका है, आपको तुरंत निकल जाना चाहिए और ड्यूटी पर रिपोर्ट करना चाहिए. You have been made the commander of this army mission. You should go immediately. Jai Hind. Jai Hind. ಏನ್ರಿ ಇದು? ನೀವು ರಜೆ ತಗೊಂಡು ಹೆಂಡತಿ ಮಗನ ಜೊತೆ ಹಾಯಾಗಿರ್ಬೇಕು ಅಂತ ಬಂದಾಗಲೆಲ್ಲ ಏನಾದ್ರೂ ಒಂದು ನೆಪ ಒಟ್ಟಿ ಮರಳಿ ಕರ್ಸ್ಕೊಂಡ್ ಬಿಡ್ತಾರೆ. ಒಟ್ಟಲ್ಲಿ ನಿಮ್ ಜೊತೆ ನೆಮ್ಮದಿಯಾಗಿ ಕಾಲ ಕಳೆಯೋದನ್ನ ಆ ವಿಧಿ ನನ್ನ ಹಣೆಗೆ ಬರ್ತದೆ. ಶರ್ಮಿಳಾ, ಅದೆಂತ ಸೌಂದರ್ಯವತಿಯೇ ನೀನು. ನಿನ್ನ ಸೌಂದರ್ಯ ಹೊರಳಿಸಲು 1000 ನಾಲ್ಕುಳ್ಳ ಆದಿಶೇಷನಿಂದಲೂ ಸಾಧ್ಯ ಇಲ್ಲ. ಮುಂಗುರುಳು ತುಂಬಿ ನಿಂತಿರುವ ನಿನ್ನ ಕೇಶರಾಶಿ, ಪರ್ವತದ ನೆಟ್ಟಿಯಿಂದ ಹರಿದು ಬಂದ ಜರಿಯಂತರವ ನಿನ್ನ ಸೊಂಟ. ನಿನ್ನನ್ನು ನೋಡ್ತಾ ನೋಡ್ತಾ ಇದ್ರೆ ನಿನ್ನನ್ನು ಬಿಗೆಗೆಪ್ಪಿ ಮುತ್ತಡಿಬೇಕು ಅನ್ನಿಸ್ತಾ ಇದೆ. ಗಗನದ ನಕ್ಷತ್ರವನ್ನು ಶಬ್ದವನ್ನು ಮಾಡಿಕೊಂಡು, ಮುಗಿಲೆನ್ನೆ ಹಾಳಿಯನ್ನು ಮಾಡಿಕೊಂಡು ತರತರದ ಬರೆಯನ್ನು ಬರೆಯುವ ಕವಿಗಳಿಂದ ಮಾತ್ರ ಸಾಧ್ಯ. ಕವಿಗಳ ಥರ ವರ್ಣನೆ ಮಾಡೋದನ್ನು ಬಿಟ್ಟು ಎಷ್ಟು ದಿನ ಅಂತ ನಾವಿಬ್ಬರು ಪ್ರೀತಿ ಪ್ರೇಮ ಅಂತ ಬೆಳದಿಂಗಳ ಬೆಳ್ಳಕ್ಕಿ ಅಂತ ಹಾರಾಡೋದು ನೀವೇ ಹೇಳಿ? ಯಾಕೆ ಚಿಂತೆ ಮಾಡ್ತಿಚ್ಚಿಲ್ಲ? ಹಿಂದೆ ಇವತ್ತೇ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡಿಕೊಂಡು 5 ಸ್ಟಾರ್ ಹೋಟೆಲಲ್ಲಿ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ. ನೀನೇನಂತೀಯ? ನೀ ಹೇಗೆ ಹೇಳ್ತಿರೋ ಹಾಗೆ. ಕಮ್ ಆನ್ ಡಿಯರ್. ಹದಭರಿತ ಮಣ್ಣಿನಲ್ಲಿ ಹಂದವಾದ ಮಡಿಕೆಯನ್ನು ತಯಾರಿಸಿ ಅದಕ್ಕೆ ಬಗೆ ಬಗೆಯ ಹೂವಿನ ಚಿತ್ತಾರ ಬಿಡಿಸಿದ ಕಲಾವಿದ ನಾನಾದೆ. ನನ್ನ ಹೃದಯ ತೋಟದಲ್ಲಿ ಹರಡಿದ ಪತಂಗವೊಂದು ಬಗೆ ಬಗೆಯ ಹೂವಿನ ಮಕರಂದವನ್ನು ಬಯಸಿ ಹೋಗುತ್ತಿರುವುದು ನೋಡಿದರೆ
ಎಲ್ಲೋ ಮಿಸ್ ಹೊಡಿತಾ ಇದೆ. ಶರ್ಮಿಳಾ, ಒಂದು ನನ್ನ ತೆಕ್ಕೆಯಲ್ಲಿ ಮಿಂದು ಮೀನಾಗಿದ್ದೆ, ಇಂದು ಆ ಮಹೇಂದ್ರನ ಪಕ್ಕದಲ್ಲಿ ಪಕ್ಷಿಯಂತೆ ಗರಿಬಿಚ್ಚಿ ಹಾರಾಡುತ್ತಿರುವೆಯ. ಶರ್ಮಿಳಾ, ಹಣ ಎಂಬುದು ಹಿಂದೆ ಒಬ್ಬನ ಕೈಯಲ್ಲಿ ಇರುತ್ತದೆ, ನಾಳೆ ಮತ್ತೊಬ್ಬನ ಕೈಯಲ್ಲಿ ಹೋಗುತ್ತದೆ. ಆ ಹಣದಂತೆ ನಿನ್ನ ಮನಸ್ಸು ಕೂಡ ಚಂಚಲ ಎನ್ನುವುದು ನನಗೆ ಗೊತ್ತಿದೆ. ಕಲ್ಪವೃಕ್ಷ ಫಲ ಕೊಡ್ತದೆ, ಕಾಮಧೇನು ಹಾಲು ಕೊಡ್ತದೆ, ಪರಿಮಳ ಸೂಸುತ್ತೆ. ಬಟ್ ಈ ಪೃಥ್ವಿರಾಜ್ ಬಿಟ್ಟ ಬಾಣ ಹಿಡಿದ ಹಠ ಎಂದು ಉಸಿ ಹಾಗಲ್ಲ, ಆಗುವುದಿಲ್ಲ. ಓ ನನ್ನ ಸ್ನೇಹಿತ ಮಹೇಂದ್ರ, ಅಯ್ಯೋ ನಿನಗೆ ಹೇಳ್ದೆ ಮೇಲೆ ನಾನು ನಿನಗೆ ಹೇಳ್ದೆ, ನನ್ನ ಮಾತು ಕೇಳಿಲ್ಲ. ಏನ್ರೆ ಸ್ನೇಹ ಅಂತ ಒಳ್ಗೂ ಸ್ಕೀಮು ಹಾಕ್ತಾರೋ, ಒಂದೇ ತೆಟ್ಟಲ್ಲಿ ಅನ್ನ ತಿಂದು ಮೂರ್ತ ಇಡ್ತಾರೋ. ಅದು ನನ್ನ ಬೇಟೆ, ಅಡಿಯಿಂದ ಮುಡಿವರೆಗೂ ನಂದು ಅಣ್ಣಯ್ಯ. ಇಲ್ಲೋ ಎಲ್ಲೋ ಕುಂತಿದೀಯ, ತಮ್ಮ ನೋಡಕ್ಕಾದ್ರೂ ಒಂಚೂರು ಬರಲಿಲ್ಲ ಅಣ್ಣಯ್ಯ. ನಯನ ಶರ್ಮಿಳಾ, ಅಮ್ಮ